ಮೊದಲನೇದು ಚುನಾವಣಾ ಸಂದರ್ಭದಲ್ಲಿ ಗನ್ನನ್ನು ಒಂದು ತಿಂಗಳ ಮುಂಚೆನೇ ಸರೆಂಡರ್ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತೇಳಿ ಪೊಲೀಸರ ಮೇಲೆ ಒತ್ತಡ ಹಾಕಿ ಗನ್ನನ್ನು ಅವರು ಪೊಲೀಸರಿಗೆ ಸರೆಂಡರ್ ಮಾಡದೆ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರುವಂಥದ್ದು ದೊಡ್ಡ ಅಪರಾಧ. ಇದೊಂಥರ ಗೂಂಡಾಗಿರಿ, ರೌಡಿಸಮ್ ಅಂತಾರೆ ಇದು. ಅದ್ರ ಜೊತೆಗೆ ಮುಖ್ಯಮಂತ್ರಿಗೆ ಬಂದು ಹಾರ ಹಾಕುವಂಥದ್ದು, ಮಂತ್ರಿಗಳಿಗೆ ಬಂದು ಹಾರ ಹಾಕೋದು, ಇದೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿ ಬೇರೆಯವರಿಗೆ ಬೆದರಿಸಿಕೆ. ಅಂದರೆ ನಮ್ಮಲ್ಲಿ ಗನ್ನಿರೋರೆಲ್ಲ ಇದ್ದಾರೆ, ನಮಗೆ ಕಾನೂನು ಸುವ್ಯವಸ್ಥೆ ಏನು ನಮ್ಗೆ ಪಾಲನೆ ಆಗಲ್ಲ, ನಮ್ಗೆ ಅಪ್ಲೈ ಆಗಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾನೂನು ಏನೂ ನಮ್ಗೆ ಅಪ್ಲೈ ಆಗಲ್ಲ, ಕಾನೂನು ಏನಿದ್ರು ಬೇರೆಯವ್ರಿಗೆ, ನಮಗೇನು ಕಾನೂನು ಅಪ್ಲೈ ಆಗಲ್ಲ ಅಂಥೇಳಿ ರಾಜಾರಾಶವಾಗಿ ಈ ಥರ ಓಡಾಡುವಂಥ ಒಂದು ಸಂಸ್ಕೃತಿ ಏನಿದೆ, ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಗೂಂಡಾ ರಾಜ್ಯ ಅಂತ ಹೇಳೋದು ಇದನ್ನು. ಇವತ್ತು ಗೂಂಡಾ ರಾಜ್ಯದ ಪ್ರದರ್ಶನವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ. ನಿಮ್ಮ ಆ್ಯಂಗಲ್ ಇದಾಗುತ್ತೆ, ಆದರೆ ಇದೊಂದು ರೀತಿ ಭದ್ರತಾ ಲೋಪ ಕೂಡ ಆಗುತ್ತಲ್ಲ. ಒಬ್ಬ CM ಆದವರಿಗೆ ಗನ್ ಇಟ್ಕೊಂಡು ಹೋಗೋಣ ಹಾರ ಹಾಕಿರೋದು ಪೊಲೀಸ್ ಭದ್ರತಾ ಲೋಪ ಕೂಡ ಆಗುತ್ತೆ. ಭದ್ರತಾ ವೈಫಲ್ಯ ಇದು, ಪ್ರಶ್ನೆನೇ ಅಲ್ಲ. ವೈಫಲ್ಯ, ಪೊಲೀಸರು ವೈಫಲ್ಯ. ನಾಳೆ ಬಾಂಬ್ ಇಟ್ಕೊಂಡು ಬಂದರೂ ಈ ಪೊಲೀಸರು ಕೇಳಲ್ಲ. ಅಂದರೆ ಪೊಲೀಸ್ ಇಲಾಖೆನೂ ಕೂಡ ಒಂದು ರೀತಿ ಬದುಕಿದ್ರು ಸತ್ತಂಥ ರೀತಿ ಆಗಿದೆ ಇವತ್ತು. ಇದೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿ, ನಾನು ಕಳೆದ ಅಸೆಂಬ್ಲಿಯಲ್ಲೂ ಮಾತಾಡಿದ್ದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ. ಇದಕ್ಕೆ ಸ್ಪಷ್ಟವಾದಂಥ ನಿದರ್ಶನ ಇದೆ. ಅಂದರೆ ಮುಖ್ಯಮಂತ್ರಿ ಸನಿಹಕ್ಕೆ ಗನ್ ಹಿಡ್ಕೊಂಡು ಪ್ರೈವೇಟ್ ವ್ಯಕ್ತಿ ಬರುವಂಥದ್ದು ಎಷ್ಟು ಸರಿ? ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಏನು ಉತ್ತರ ಕೊಡುತ್ತೆ, ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋ ನಿರೀಕ್ಷೆಯನ್ನು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ BJP ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಡುತ್ತೆ. ಸರ್, ಸುಪ್ರೀಂ ಕೋರ್ಟ್ ಇದು ಬರ ಪರಿಹಾರದ ಅನುದಾನ ತಾರತಮ್ಯದ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ, 2 ವಾರದಲ್ಲಿ ಆನ್ಸರ್ ಮಾಡಿ ಅಂತ. ಈಗಾಗಲೇ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಲ್ಲಿನ ನಮ್ಮ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟನ್ನು ಮಾಡಿದರು. ಅಲ್ಲಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅವರಿಗೆ ಛೀಮಾರಿ ಹಾಕಿ ಕಳಿಸಿದ್ದಾರೆ ಕೇರಳ ಸರ್ಕಾರಕ್ಕೆ. ಕರ್ನಾಟಕ ಸರ್ಕಾರನೂ ಕೂಡ ಬರ ಪರಿಹಾರದಲ್ಲಿ ಏನಿದೆ ಹಣವನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕಾಯಿತು. ಚುನಾವಣೆ ಬಂದಿದೆ ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂಥದ್ದಕ್ಕೆ ಒಂದು ತಂತ್ರ ಮಾಡಿದ್ದಾರೆ. ಯಾಕಂದರೆ ಅವ್ರ ಹತ್ರ ಹಣ ಇಲ್ಲ, ಸರ್ಕಾರ ಒಂದು ರೀತಿ ಪಾಪರ ಹೊಟ್ಟಿದೆ, ದುಡ್ಡಿಲ್ಲ ಅವ್ರಿಗೆ. ಈ ಫ್ರೀಗಳು ಕೊಡೋಕ್ಕೆ ಇನ್ನೂ ದುಡ್ಡು ಸಾಕಾಗ್ತಾ ಇಲ್ಲ. ಚುನಾವಣೆ ಬಂದಿದೆ ಅಂದರೆ ಅದನ್ನು ಚುನಾವಣೆ ಟೈಮ್ ಕೊಡೋಕ್ಕೆ ಇವತ್ತು ಅದನ್ನು ಕೂಡ ಹಣ ಇದುವರೆಗೂ ಕೊಟ್ಟಿಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಪಾಪರ್ ಆಗಿರೋದ್ರಿಂದ ಒಂದು ರೀತಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸೋಕ್ಕೆ ಹೋಗಿದ್ದಾರೆ. ನಡೀಲಿ, ಕೋರ್ಟಲ್ಲಿ ಏನು ನಡೀತೆ ನೋಡ್ಕೊಂಡು ಅದ್ರ ಮೇಲೆ ತೀರ್ಮಾನವನ್ನು ಮಾಡ್ತೀವಿ.